ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಕುಂಭರಾಶಿಯ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಈ ಸಾಲ ಬಾಧೆ, ಈ ಶತ್ರು ಬಾಧೆ ಅನ್ನೋದು ಎಲ್ಲರಿಗೂ ಸಹ ಇದ್ದೇ ಇರುತ್ತೆ. ಅದರಿಂದ ನೀವು ಹೊರಬರಬೇಕಾ? ಹಾಗಿದ್ರೆ ಈ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ನೀವು ಆದಷ್ಟು ಈ ಜೇನುತುಪ್ಪ, ಮೊಸರು ಮತ್ತು ಈ ಹಾಲು, ಎಳನೀರು ಇಷ್ಟನ್ನ ಹಾಕಿ ಅಭಿಷೇಕವನ್ನ ಮಾಡಿ. ನಂತರ ನೀವು ಓಂ ನಮೋ ಭಗವತಿ ಲಕ್ಷ್ಮೀ ನರಸಿಂಹಸ್ವಾಮಿಯೇ ನಮಃ ಅಂತ ನೀವು ಆದಷ್ಟು 108 ಬಾರಿ, ಇಲ್ಲ ಸಾಧ್ಯ ಇಲ್ಲ ಅಂದ್ರೆ 11 ಬಾರಿ ಈ ಮಂತ್ರವನ್ನ ಪಠಿಸಿ. ಹಳದಿ ಬಣ್ಣದ ಹೂಗಳಿಂದ ಮತ್ತು ಈ ತುಳಸಿ ದಳವನ್ನ ಈ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಅರ್ಪಿಸಿ. ಮತ್ತೆ ನಿಮ್ ಕೈಲಾದ್ರೆ ಈ ಬೆಲ್ಲವನ್ನ ಹಾಕಿ ಈ ಸಿಹಿ ಅನ್ನ, ಇಲ್ಲ ಅಂದ್ರೆ ಈ ಹಸಿ ಹಾಲಿಗೆ ಬೆಲ್ಲವನ್ನ ಇಡಬಹುದು. ಇಲ್ಲ ನಾವು ಪಾನಕ ಮಾಡ್ತೀವಿ ಅನ್ನೋದಾದ್ರೆ ತುಂಬಾನೇ ಈ ಪಾನಕ ಇಡೋದ್ರಿಂದ ತುಂಬಾ ಶ್ರೇಯಸ್ಕರ. ಆದಷ್ಟು ನೀವು ಈ ಸರಳವಾದ ಈ ಪರಿಹಾರಗಳನ್ನ ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನೀವು ಸಾಲ ಬಾಧೆ, ಈ ಶತ್ರು ಬಾಧೆಯಿಂದ ನೀವು ಶಾಶ್ವತವಾಗಿ ಹೊರಬರ್ತೀರಾ. ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ಧನಪ್ರಾಪ್ತಿ ಯೋಗ, ನಿಮ್ಗೆ ಒಳ್ಳೆಯ ಗಳಿಗೆ, ಶುಭ ಗಳಿಗೆ ಅನ್ನೋದು ಶುರುವಾಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಆ ಕೆಲಸದಲ್ಲಿ ನಿಮಗೆ ಲಾಭ ಅನ್ನೋದು ಗಳಿಸ್ತಾ ಹೋಗ್ತೀರಾ. ಗೌರವ, ಸಮಾಜದಲ್ಲಿ ಗೌರವ ಸಿಗುತ್ತೆ. ಮತ್ತೆ ನಿಮಗೆ ಎಲ್ಲರೂ ನಿಮ್ಮ ಮಾತಿನ ಮೇಲೆ ನಿಗಾ ಇಡ್ತಾರೆ, ನಿಮ್ಮನ್ನ ತುಂಬಾ ಗೌರವದಿಂದ ಕಾಣ್ತಾರೆ. ಓಂ ನಮೋ ಲಕ್ಷ್ಮೀ ನರಸಿಂಹಸ್ವಾಮಿಯೇ ನಮಃ. ನನ್ನ ಆತ್ಮೀಯ ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ದಶಕಗಳ ಕಾಲ ಅನುಭವಿಸಿದ ಕಷ್ಟಗಳಿಗೆ, ಮಾನಸಿಕ ನೆಮ್ಮದಿಯ ಕೊರತೆಗೆ ಮತ್ತು ಆರ್ಥಿಕ ಏರುಪೇರುಗಳಿಗೆ ಮುಕ್ತಿ ಸಿಗುವ ಮಹತ್ತರ ಕಾಲಘಟ್ಟವೊಂದು ಈಗ ಸನಿಹವಾಗಿದೆ. ಬ್ರಹ್ಮಾಂಡದ ಈ ಒಂದು ಸೃಷ್ಟಿಕರ್ತ, ಜಗತ್ಪಾಲಕನಾದ ಶ್ರೀಮನ್ನಾರಾಯಣ ಮತ್ತು ಅಷ್ಟೈಶ್ವರ್ಯ ಪ್ರದಾಯಿನಿಯಾದ ಮಹಾಲಕ್ಷ್ಮಿಯ ಜಂಟಿ ಕೃಪಾ ಕಟಾಕ್ಷವು ನಿಮ್ಮ ರಾಶಿಯ ಮೇಲೆ ಅತ್ಯಂತ ತೀವ್ರವಾಗಿ ಬೀಳುತ್ತಿದೆ. ಜೂನ್ ತಿಂಗಳ ಈ ಕೊನೆಯ ದಿನಗಳು, ಅಂದರೆ ಜೂನ್ 25ರಿಂದ ಜೂನ್ 30ರ ಒಳಗಿನ ಈ ಒಂದು 6 ದಿನಗಳ ಅವಧಿಯು ಕೇವಲ ಈ ಒಂದು ಕ್ಯಾಲೆಂಡರ್ ಬದಲಾವಣೆ ಅಲ್ಲ. ಇದು ನಿಮ್ಮ ಹಣೆಬರಹವೇ ಬದಲಾಗುವ ಅತ್ಯಂತ ಪವಿತ್ರ ಹಾಗೂ ಮಹಾಭಾಗ್ಯಶಾಲಿ ಸಮಯ. ನಿಮ್ಮ ಮನೆಗಳಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಲಿದೆ. ಇಷ್ಟು ದಿನ ಯಾರು ನಿಮ್ಮನ್ನು ಹೀಯಾಳಿಸಿದ್ರೋ, ಯಾರು ನಿಮ್ಮ ಯೋಗ್ಯತೆಯನ್ನು ಕೀಳಾಗಿ ನೋಡುತ್ತಿದ್ರೋ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಶುಭ ಕೋರುವಂತಹ ಅದ್ಭುತ ಸುದಿನಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಹೌದು, ನಿಮ್ಮ ಮನೆಯಲ್ಲಿ ಈ ಒಂದು ಸಿಹಿ ಹಂಚುವ, ನೆರೆಹೊರೆಯವರ ಬಾಯಿ ಸಿಹಿ ಮಾಡುವ ಸುದಿನಗಳು ಆರಂಭವಾಗಿವೆ. ನಿಮ್ಮ ಅದೃಷ್ಟದ ಬಾಗಿಲುಗಳು ಒಂದೊಂದಾಗಿ ತೆರೆದುಕೊಳ್ಳುತ್ತಿರುವುದರ ಸ್ಪಷ್ಟ ಸೂಚನೆ ಇದು. ಈ ಜೂನ್ ತಿಂಗಳು ಮುಗಿಯುವ ಹೊತ್ತಿಗೆ ನಿಮ್ಮ ಕೈ ಸೇರಲಿರುವ ಆ ಮಹಾ ಸುವಾರ್ತೆಗಳು ಯಾವುದು, ನೀವು ಯಾವ ರೀತಿ ಸಿದ್ಧರಾಗಬೇಕು ಮತ್ತು ಈ ಅವಧಿಯಲ್ಲಿ ಗ್ರಹಗತಿಗಳ ನಡೆ ಹೇಗಿರಲಿದೆ ಎಂಬುದರ ಸಂಪೂರ್ಣ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ವಿಶ್ಲೇಷಣೆಯನ್ನು ಈಗ ನಾವು ತಿಳಿಯೋಣ. ಈ ಒಂದು ಬ್ರಹ್ಮಾಂಡದ ಗ್ರಹ ಸಂಯೋಜನೆ ಅನ್ನಬಹುದು, ಇಲ್ಲಾಂದರೆ ಬದಲಾಗುತ್ತಿರುವ ಈ ಒಂದು ಹಣೆಬರಹ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯ ಅಧಿಪತಿ ಶನಿದೇವನಾಗಿದ್ದರೂ ಆ 6 ದಿನಗಳ ಅವಧಿಯಲ್ಲಿ ಗುರು ಶುಕ್ರರ ಶುಭ ದೃಷ್ಟಿ ಹಾಗೂ ಸೂರ್ಯ ಬುಧರ ಸಂಯೋಗ ನಿಮ್ಮ ರಾಶಿಗೆ ಹಠಾತ್ ಧನಲಾಭ ಮತ್ತು ಯಶಸ್ಸಿನ ಯೋಗವನ್ನು ತರುತ್ತಿದೆ. ಗ್ರಹಗಳ ಈ ಒಂದು ಮಹಾ ಜ್ಯೋತಿಷ್ಯ ಸಂಯೋಜನೆಯು ಅತ್ಯಂತ ಅಪರೂಪವಾದದ್ದು. ಈ ಅವಧಿಯಲ್ಲಿ ನಿಮ್ಮ ಈ ಒಂದು ಸುಪ್ತ ಅದೃಷ್ಟ, ಅಂದರೆ ಇಷ್ಟು ದಿನ ನಿದ್ರಾವಸ್ಥೆಯಲ್ಲಿದ್ದ ನಿಮ್ಮ ಭಾಗ್ಯವು ಏಕಾಏಕಿ ಜಾಗೃತಗೊಳ್ಳುತ್ತೆ. ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಅಲ್ಲಿ ಯಶಸ್ಸು ನಿಮ್ಮ ಪಾದದ ಬಳಿ ಬಂದು ಬೀಳುತ್ತೆ. ಅನೇಕ ಬಾರಿ ನಮಗೆ ಅನಿಸುತ್ತೆ, ನಾನು ಎಷ್ಟು ಶ್ರಮ ಪಟ್ಟರೂ ನಮಗೆ ಫಲ ಅನ್ನೋದು ಸಿಗ್ತಾ ಇಲ್ವಲ್ಲ ಎಂದು. ಆದರೆ ನಿಮಗೆ ಜೂನ್ 25ರ ನಂತರ ನಿಮ್ಮ ಆಂತರ್ಯದಲ್ಲೇ ನಿಮಗೆ ಒಂದು ಅದೃಶ್ಯ ದೈವಿಕ ಶಕ್ತಿ ನೆರವಾಗುತ್ತಿದೆ ಎಂಬ ಅನುಭವವಾಗುತ್ತೆ. ಸ್ಥಗಿತಗೊಂಡಿದ್ದ ಕೆಲಸಗಳು ಚಲನೆ ಪಡೆಯುತ್ತಿವೆ. ಕೇವಲ 20% ಶ್ರಮಕ್ಕೆ 100ರಷ್ಟು ಫಲಿತಾಂಶ ಸಿಗುವಂತಹ ಸುವರ್ಣಾವಕಾಶಗಳು ಸೃಷ್ಟಿಯಾಗಲಿವೆ. ಈ ದೈವಿಕ ಕೃಪೆ ಎನ್ನುವುದು ಇದನ್ನೇ. ನಿಮ್ಮ ಹಣೆಬರಹದ ಮುಚ್ಚಿದ ಬಾಗಿಲನ್ನು ತೆರೆಯಲು ಸಾಕ್ಷಾತ್ ವಿಷ್ಣು ಲಕ್ಷ್ಮಿಯರು ಒಲಿದು ಬರುತ್ತಿದ್ದಾರೆ. ಈ 6 ದಿನಗಳ ಅವಧಿಯಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸಲು ಪ್ರೇರೇಪಿಸುತ್ತಿವೆ.
ಬಹಳ ದಿನಗಳಿಂದ ನಿಮ್ಮಿಂದ ದೂರವಿದ್ದ ಅಥವಾ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಂದ ಸಂಪರ್ಕ ಕಳೆದುಕೊಂಡಿದ್ದ ಹಳೆಯ ಸ್ನೇಹಿತರು, ದೂರದ ಸಂಬಂಧಿಕರು ಅಥವಾ ಉದ್ಯೋಗದ ಹಳೆಯ ಸಂಪರ್ಕಗಳು ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರಲಿವೆ. ನಿಜವಾಗಿಯೇ ಮುಂದುವರಿದು ಅವರೊಂದಿಗೆ ಸೌಹಾರ್ದಯುತ ಮಾತುಕತೆ ನಡೆಸುವುದು ನಿಮಗೆ ಅತ್ಯಂತ ಲಾಭದಾಯಕವಾಗಿ ಪರಿಣಮಿಸಲಿದೆ. ಈ ಮರು ಸಂಪರ್ಕಗಳು ಕೇವಲ ಹರಟೆಗೆ ಸೀಮಿತವಾಗಿರುವುದಿಲ್ಲ. ಭವಿಷ್ಯದಲ್ಲಿ ನಿಮ್ಮ ವ್ಯಾಪಾರ ಅಭಿವೃದ್ಧಿಗೆ, ಹೊಸ ಉದ್ಯೋಗದ ಹುಡುಕಾಟಕ್ಕೆ ಅಥವಾ ಯಾವುದೇ ಒಂದು ಆರ್ಥಿಕ ಯೋಜನೆಗೆ ಇವರಿಂದ ದೊಡ್ಡ ಮಟ್ಟದ ಸಹಾಯದ ಹಸ್ತ ಸಿಗಲಿದೆ. ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ವಿನಯವಿದ್ದರೆ ಈ ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಇದು ನಿಮ್ಮ ಶಕ್ತಿಯನ್ನು ಪ್ರದರ್ಶಿಸುವ ಸಮಯವೂ ಅಲ್ಲವೇ ಅಲ್ಲ, ನಿಮ್ಮ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಸಮಯ. ಕುಂಭರಾಶಿಯವರ ಆರ್ಥಿಕ ಸ್ಥಿತಿಯಲ್ಲಿ ಜೂನ್ 25ರ ನಂತರ ಒಂದು ಅದ್ಭುತವಾದ ಧನಾತ್ಮಕ ಪಲ್ಲಟ ಕಂಡುಬರಲಿದೆ. ಇಷ್ಟು ದಿನಗಳ ಕಾಲ ನೀವು ಯಾರಿಗೋ ಸಹಾಯ ಮಾಡಲು ಹೋಗಿ ಕೊಟ್ಟ ಹಣ ಕೈ ಸೇರದೆ ಮಾನಸಿಕವಾಗಿ ನೊಂದಿದ್ರೆ ಅಥವಾ ವ್ಯವಹಾರದಲ್ಲಿ ಬರಬೇಕಾಗಿದ್ದ ಬಾಕಿ ಹಣ ವಿಳಂಬವಾಗುತ್ತಿದ್ರೆ, ಆ 6 ದಿನಗಳಲ್ಲಿ ಈ ಹಣವು ಅನಿರೀಕ್ಷಿತ ಮಾರ್ಗಗಳ ಮೂಲಕ ನಿಮ್ಮ ಕೈ ಸೇರಲಿದೆ. ಬ್ರಹ್ಮಾಂಡದ ಗ್ರಹಗತಿಗಳು ನಿಮ್ಮ ಧನಸ್ಥಾನವನ್ನು ಅತ್ಯಂತ ಬಲಪಡಿಸುತ್ತೆ. ಈ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ನೀವು ನಿರೀಕ್ಷಿಸದ ಮೂಲಗಳಿಂದ ಸಣ್ಣ ಮಟ್ಟದ ಹೂಡಿಕೆಗೆ ದೊಡ್ಡ ಲಾಭ ಸಿಗುವ ಯೋಗವಿದೆ. ಆದರೆ ನೆನಪಿಡಿ, ಈ ಧನಾಗಮನ ಹೆಚ್ಚಾದಂತೆ ನಿಮ್ಮ ವೆಚ್ಚಗಳು ಕೂಡ ಹೆಚ್ಚಾಗುವ ಸಂಭವವಿರುತ್ತೆ. ಆದ್ದರಿಂದ ಹಣ ಬಂದ ತಕ್ಷಣ ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಮಾಡದೆ ಅದನ್ನು ಭವಿಷ್ಯದ ಹೂಡಿಕೆಗಾಗಿ ಅಥವಾ ಸಾಲ ಮುಕ್ತರಾಗಲು ಬಳಸಿಕೊಳ್ಳುವುದು ಬುದ್ಧಿವಂತಿಕೆ. ಜೂನ್ ತಿಂಗಳ ಈ ಕೊನೆಯ ದಿನಗಳು ನಿಮ್ಮ ಆರ್ಥಿಕ ಅಡಿಪಾಯವನ್ನು ಗಟ್ಟಿಗೊಳಿಸಲು ಪ್ರಕೃತಿ ನೀಡುತ್ತಿರುವ ಒಂದು ಸುವರ್ಣಾವಕಾಶ. ಈ ವೃತ್ತಿ ಜೀವನದಲ್ಲಿ ಬಡ್ತಿ ಮತ್ತು ಉದ್ಯೋಗದ ಒಂದು ಹೊಸ ಸುವಾರ್ತೆಗಳು. ಈ ಉದ್ಯೋಗಸ್ಥ ಕುಂಭರಾಶಿಯವರಿಗೆ ಈ ಒಂದು ಅವಧಿಯು ಅತ್ಯಂತ ಮಹತ್ವದ್ದಾಗಿದೆ. ಕಚೇರಿಯಲ್ಲಿ ಅಥವಾ ನೀವು ಕೆಲಸ ಮಾಡುವ ಸಂಸ್ಥೆಯಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವ ಸಮಯವಿದು. ನಿಮ್ಮ ಕಠಿಣ ಪರಿಶ್ರಮ, ಸಮಯ ಪ್ರಜ್ಞೆ ಮತ್ತು ಕೆಲಸದ ಮೇಲಿನ ನಿಷ್ಠೆಯನ್ನು ನಿಮ್ಮ ಉನ್ನತ ಅಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಇದರ ಫಲವಾಗಿ ನಿಮ್ಮ ಸಂಬಳದಲ್ಲಿ ಹೆಚ್ಚಳ ಅಥವಾ ಬಹುದಿನಗಳ ಕನಸಾಗಿದ್ದ ಉದ್ಯೋಗದ ಒಂದು ಬಡ್ತಿ, ಪ್ರಮೋಷನ್ ಸಿಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವ ಯುವಕ ಯುವತಿಯರಿಗೆ, ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿದ್ದವರಿಗೆ ಅತ್ಯಂತ ಆಶಾದಾಯಕ ಸುದ್ದಿ ಸಿಗಲಿದೆ. ಈ ಹಿಂದೆ ನೀವು ನೀಡಿದ ಸಂದರ್ಶನಗಳ ಸಕಾರಾತ್ಮಕ ಫಲಿತಾಂಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ನಿಮ್ಮ ಕಾರ್ಯಕ್ಷಮತೆಯಿಂದಾಗಿ ನಿಮ್ಮ ಕೀರ್ತಿ ಹೆಚ್ಚಾಗಲಿದೆ. ಈ ಸ್ವಂತ ಉದ್ಯಮ, ಸಣ್ಣ ಕೈಗಾರಿಕೆ ಅಥವಾ ವ್ಯಾಪಾರವನ್ನು ನಡೆಸುತ್ತಿರುವ ಕುಂಭರಾಶಿಯವರಿಗೆ ಜೂನ್ 25ರಿಂದ 30ರವರೆಗಿನ ಸಮಯ ಅತ್ಯಂತ ಲಾಭದಾಯಕವಾಗಿರಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಸಾಲದ ಸುಳಿ ಮುಕ್ತವಾಗಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಅವಕಾಶ ಸಿಗುತ್ತೆ. ವಿಶೇಷವಾಗಿ ಇಲ್ಲಿ ಒಂದು ಕಲಾಕ್ಷೇತ್ರ, ಸೋಷಿಯಲ್ ಮೀಡಿಯಾ, ಒಂದು ಡಿಜಿಟಲ್ ಮಾರ್ಕೆಟಿಂಗ್, ರಿಯಲ್ ಎಸ್ಟೇಟು ಮತ್ತು ಶೇರ್ ಮಾರ್ಕೆಟಿಂಗ್ ಸಂಬಂಧಿಸಿದ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡವರಿಗೆ ಬಂಪರ್ ಲಾಭ ಕಾದಿದೆ. ಯಾವ ವ್ಯಕ್ತಿಗಳು ವಿದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ ಪಡೆಯಬೇಕು ಅಥವಾ ವಿದೇಶದಲ್ಲಿ ಉದ್ಯೋಗ ಹಿಡಿಯಬೇಕು, ಇಲ್ಲವೇ ಗಡಿ ರಾಜ್ಯಗಳೊಂದಿಗೆ ವ್ಯಾಪಾರ ವಿಸ್ತರಿಸಬೇಕು ಎಂದು ಕನಸು ಕಾಣುತ್ತಿದ್ದೀರೋ, ಅವರ ವೀಸಾ ಅಥವಾ ಇತರ ಕಾನೂನಾತ್ಮಕ ಪ್ರಕ್ರಿಯೆಗಳು ಈ ದಿನಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳಲಿವೆ. ಭಾಗ್ಯ ದೇವತೆಯು ನಿಮ್ಮ ಪರವಾಗಿರುವುದರಿಂದ ನೀವು ಇಡುವ ಪ್ರತಿಯೊಂದು ಹೆಜ್ಜೆಯು ಯಶಸ್ಸಿನ ಕಡೆಗೆ ಸಾಗಲಿದೆ. ಕೌಟುಂಬಿಕ ಸೌಹಾರ್ದತೆ ಮತ್ತು ಇಲ್ಲಿ ಸಂತಾನ ಭಾಗ್ಯದ ಯೋಗ ಮತ್ತು ಲವ್ ಲೈಫು, ಮನೆಯಲ್ಲಿ ಮಂಗಳ ಕಾರ್ಯಗಳ ಯೋಗ ಮತ್ತು ಹಿರಿಯರ ಒಂದು ಆಶೀರ್ವಾದ. ಕುಂಭರಾಶಿಯವರ ಕೌಟುಂಬಿಕ ಜೀವನದಲ್ಲಿ ಜೂನ್ 25ರ ನಂತರ ಒಂದು ಅಭೂತಪೂರ್ವ ಬದಲಾವಣೆ ಕಂಡುಬರುತ್ತೆ. ಇಷ್ಟು ದಿನಗಳ ಕಾಲ ಸಣ್ಣ ಪುಟ್ಟ ವಿಷಯಗಳಿಗೂ ಮನೆಯಲ್ಲಿ ಜಗಳ, ಅಶಾಂತಿ ಮತ್ತು ದಾಯಾದಿ ಕಲಹಗಳು ನಡೆಯುತ್ತಿದ್ರೆ ಅವೆಲ್ಲವೂ ಈ 6 ದಿನಗಳಲ್ಲಿ ಬಗೆಹರಿಯಲಿವೆ. ಸಾಕ್ಷಾತ್ ವಿಷ್ಣು ಮತ್ತು ಲಕ್ಷ್ಮಿಯ ಅನುಗ್ರಹದಿಂದ ಮನೆಯಲ್ಲಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು, ಹೋಮ ಹವನಗಳು ಮತ್ತು ಈ ಶುಭ ಮಂಗಳ ಕಾರ್ಯಗಳು ನಿಶ್ಚಯವಾಗುವ ಸುವರ್ಣ ಯೋಗವಿದೆ. ನಿಮ್ಮ ಮನೆಗೆ ಹಳೆಯ ಸ್ನೇಹಿತರು ಅಥವಾ ಆತ್ಮೀಯ ಸಂಬಂಧಿಕರ ಆಗಮನವಾಗಲಿದ್ದು, ಇದರಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಲಿದೆ. ಅತಿಥಿ ಸತ್ಕಾರಕ್ಕಾಗಿ ನೀವು ಸಂತೋಷದಿಂದ ಹಣವನ್ನು ಖರ್ಚು ಮಾಡಲಿದ್ದೀರಿ.
ಈ ಅವಧಿಯಲ್ಲಿ ನಿಮ್ಮ ಮನೆಯ ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದ್ದು, ಅವರ ಆಶೀರ್ವಾದವು ನಿಮಗೆ ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡಲಿದೆ. ಹಿರಿಯರ ಮನಸ್ಸನ್ನು ನೋಯಿಸದೆ ಅವರ ಸೇವೆ ಮಾಡುವುದರಿಂದ ನಿಮ್ಮ ಜನ್ಮಾಂತರದ ಪಿತೃದೋಷಗಳು ನಿವಾರಣೆಯಾಗಿ ಭಾಗ್ಯೋದಯವಾಗಲಿದೆ. ಈ ಪ್ರೇಮ ಜೀವನದ ಯಶಸ್ಸು ಮತ್ತು ವಿವಾಹದ ಒಂದು ಯೋಗ ಕೂಡಿಬರಲಿದೆ. ಯಾವ ಕುಂಭರಾಶಿಯ ಯುವಕ ಯುವತಿಯರು ಪ್ರೇಮ ಪಾಶದಲ್ಲಿ ಸಿಲುಕಿದ್ರೋ, ಅವರು ತಮ್ಮ ಪ್ರೀತಿಯನ್ನು ಮನೆಯವರ ಮುಂದೆ ಹೇಳಿಕೊಳ್ಳಲು ಭಯಪಡುತ್ತಿದ್ದಾರೋ ಅವರಿಗೆ ಈ ಸಮಯವು ಅತ್ಯಂತ ಅನುಕೂಲಕರವಾಗಿದೆ. ನಿಮ್ಮ ಪ್ರೇಮ ಸಂಗಾತಿಯೊಂದಿಗೆ ಜೂನ್ 25ರಿಂದ 30ರ ನಡುವೆ ನೀವು ನಡೆಸುವ ಮಾತುಕತೆಗಳು ಯಶಸ್ವಿಯಾಗಲಿದೆ. ನಿಮ್ಮ ಪ್ರೀತಿಯ ವಿಷಯವನ್ನು ಮನೆಯ ಹಿರಿಯರ ಮುಂದೆ ಪ್ರಸ್ತಾಪಿಸಿದರೆ ಅದಕ್ಕೆ ಕೌಟುಂಬಿಕ ಒಪ್ಪಿಗೆ ಸಿಗುವ ಸಾಧ್ಯತೆಗಳು 100%ರಷ್ಟಿದೆ. ನಿಮ್ಮ ಪ್ರೇಮ ಜೀವನವು ಶೀಘ್ರದಲ್ಲೇ ವೈವಾಹಿಕ ಜೀವನವಾಗಿ ಬದಲಾಗಲಿದೆ. ಇನ್ನು ವಿವಾಹಾಕಾಂಕ್ಷಿಗಳಿಗೆ, ಅಂದರೆ ದೀರ್ಘಕಾಲದಿಂದ ಈ ಸೂಕ್ತ ಕನ್ಯೆ ಅಥವಾ ವರನ ಹುಡುಕಾಟದಲ್ಲಿ ಇದ್ದವರಿಗೆ, ಅತ್ಯಂತ ಸುಪ್ರಸಿದ್ಧ ಮತ್ತು ಗೌರವಾನ್ವಿತ ಮನೆತನದಿಂದ ಉತ್ತಮ ವಿವಾಹ ಪ್ರಸ್ತಾಪಗಳು ಬರಲಿವೆ. ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿಯ ಆಯ್ಕೆ ಈ ದಿನಗಳಲ್ಲಿ ನಡೆಯಲಿದೆ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಹೊಂದಿದ್ದ ದಂಪತಿಗಳು ಪರಸ್ಪರ ಉಡುಗೊರೆಯನ್ನು ನೀಡುವ ಮೂಲಕ ತಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದ್ದಾರೆ. ಸಂತಾನ ಭಾಗ್ಯ ಮತ್ತು ಮಕ್ಕಳಿಂದ ಕೀರ್ತಿ. ಮದುವೆಯಾಗಿ ಹಲವು ವರ್ಷಗಳಾಗಿದ್ದರೂ ಸಂತಾನ ಭಾಗ್ಯವಿಲ್ಲದೆ ಕೊರಗುತ್ತಿದ್ದ ಕುಂಭರಾಶಿಯ ದಂಪತಿಗಳಿಗೆ ಆ 6 ದಿನಗಳ ಅವಧಿಯಲ್ಲಿ ಪ್ರಕೃತಿಯಿಂದ ಮತ್ತು ದೈವಿಕ ಶಕ್ತಿಯಿಂದ ಅತ್ಯಂತ ಶುಭ ಸುದ್ದಿ ಸಿಗಲಿದೆ. ನಿಮ್ಮ ಮನೆಯಲ್ಲಿ ಮಗುವಿನ ಕಿಲಕಿಲ ಧ್ವನಿ ಕೇಳಿಸುವಂತಹ ಗರ್ಭಧಾರಣೆಯ ಸುವಾರ್ತೆ ಈ ದಿನಗಳಲ್ಲಿ ನಿಮ್ಮದಾಗಲಿದೆ. ಇದು ನಿಮ್ಮ ಇಡೀ ಕೌಟುಂಬಿಕ ದುಃಖವನ್ನು ದೂರ ಮಾಡುತ್ತೆ. ಈಗಾಗಲೇ ಮಕ್ಕಳನ್ನು ಹೊಂದಿರುವ ಪೋಷಕರಿಗೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸ, ಕ್ರೀಡೆ ಅಥವಾ ವೃತ್ತಿ ಜೀವನದಲ್ಲಿ ಸಿಗಲಿರುವ ಜಾಗತಿಕ ಮಟ್ಟದ ಸಾಧನೆಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ನಿಮ್ಮ ಮಕ್ಕಳ ಅದ್ಭುತ ಪ್ರಗತಿಯನ್ನು ನೋಡಿ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ನಿಮ್ಮ ಪಾಲನೆ ಪೋಷಣೆಯ ಯೋಗ್ಯತೆಗೆ ಸಮಾಜವೇ ತಲೆಬಾಗುವಂತಹ ಸುದಿನಗಳು ಇದಾಗಿವೆ. ನಿಮ್ಮ ಮಕ್ಕಳ ಯಶಸ್ಸು ನಿಮ್ಮ ಇಡೀ ವಂಶಕ್ಕೆ ಕೀರ್ತಿ ತರಲಿದೆ. ಆದಷ್ಟು ಎಚ್ಚರಿಕೆಯಿಂದ ಇರಬೇಕು, ಜಾಗ್ರತೆಯಿಂದ ಇರಬೇಕು. ಯಶಸ್ಸಿನ ಮೂಲ ಮಂತ್ರಗಳು ನೀವು ಹೇಳ್ತಾ ಪಠಣೆ ಮಾಡಬೇಕು. ಈ ಖರ್ಚುಗಳ ನಿಯಂತ್ರಣ ಮತ್ತು ಸಾಲದ ವಹಿವಾಟಿನಲ್ಲಿ ಎಚ್ಚರಿಕೆ. ಕುಂಭರಾಶಿಯ ಮಹಾಜನರೇ, ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿದ್ದಾಗ ನಾಣ್ಯದ ಇನ್ನೊಂದು ಮುಖದಂತೆ ನೀವು ಕೆಲವು ಪ್ರಮುಖ ಜಾಗ್ರತೆಗಳನ್ನು ವಹಿಸುವುದು ಅತ್ಯಗತ್ಯ. ಆ 6 ದಿನಗಳಲ್ಲಿ ನಿಮಗೆ ವಿವಿಧ ಮೂಲಗಳಿಂದ ಧನಾಗಮನವಾಗುವುದು ಎಷ್ಟು ಸತ್ಯವೋ ಅಷ್ಟೇ ವೇಗವಾಗಿ ಅನಗತ್ಯ ಖರ್ಚುಗಳು ನಿಮ್ಮನ್ನು ಕಾಡುವ ಸಾಧ್ಯತೆಯೂ ಇದೆ. ಈ ಕಿಸೆಯಲ್ಲಿ ಹಣವಿದೆ ಎಂದು ಕಂಡ ವಸ್ತುಗಳ ಮೇಲೆ ಹೂಡಿಕೆ ಮಾಡುವುದು ಅಥವಾ ಐಷಾರಾಮಿ ಜೀವನಕ್ಕೆ ಮಾರು ಹೋಗುವುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಹದಗೆಡಿಸಬಹುದು. ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ, ಈ ಅವಧಿಯಲ್ಲಿ ಯಾರೇ ಬಂದು ಕೇಳಿದರೂ ಸಾಲದ ರೂಪದಲ್ಲಿ ಹಣವನ್ನು ನೀಡಬೇಡಿ. ಎಷ್ಟೇ ಹತ್ತಿರದ ಸ್ನೇಹಿತರಾಗಿರಲಿ ಅಥವಾ ನಂಬಿಕಸ್ಥ ವ್ಯಕ್ತಿಯಾಗಿರಲಿ, ಈ ಜೂನ್ 25ರಿಂದ 30ರ ನಡುವೆ ನೀವು ಕೊಡುವ ಸಾಲದ ಹಣವು ಮರಳಿ ಬರುವ ಸಾಧ್ಯತೆ ಅತ್ಯಂತ ಕ್ಷೀಣವಾಗಿರುತ್ತೆ. ಒಂದು ವೇಳೆ ಅನಿವಾರ್ಯ ಪರಿಸ್ಥಿತಿ ಬಂದು ಹಣ ನೀಡಬೇಕಾಗಿ ಬಂದರೆ ಅದಕ್ಕೆ ಸೂಕ್ತವಾದ ಕಾನೂನು ದಾಖಲೆಗಳನ್ನು ಮಾಡಿಕೊಂಡೇ ಮುಂದುವರಿಯಿರಿ. ಇಲ್ಲದಿದ್ದರೆ ನಿಮ್ಮದೇ ಹಣಕ್ಕಾಗಿ ನೀವು ಭವಿಷ್ಯದಲ್ಲಿ ಕಣ್ಣೀರು ಹಾಕಬೇಕಾಗಬಹುದು. ಗ್ರಹಗತಿಗಳ ಉತ್ತಮ ಸ್ಥಿತಿಯಿಂದಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗುವುದು ಸಹಜ. ಆದರೆ ಈ ಆತ್ಮವಿಶ್ವಾಸವು ಯಾವುದೇ ಕಾರಣಕ್ಕೂ ಅಹಂಕಾರವಾಗಿ ಅಥವಾ ಕೋಪವಾಗಿ ಬದಲಾಗದಂತೆ ನೋಡಿಕೊಳ್ಳಿ. ಕುಂಭರಾಶಿಯವರ ದೊಡ್ಡ ಶತ್ರು ಎಂದರೆ ಅವರ ಕ್ಷಣಿಕ ಕೋಪ. ಹಠಾತ್ತಾಗಿ ಬರುವ ಕೋಪದ ಭರದಲ್ಲಿ ನೀವು ಆಡುವ ಕಟು ಮಾತುಗಳು ದಶಕಗಳಿಂದ ಕಷ್ಟಪಟ್ಟು ಕಟ್ಟಿಕೊಂಡ ಸಂಬಂಧಗಳನ್ನು ಕ್ಷಣ ಮಾತ್ರದಲ್ಲಿ ಧೂಳಿಪಟ ಮಾಡಬಲ್ಲವು. ನಿಮ್ಮ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಅಥವಾ ಮನೆಯಲ್ಲಿ ಸಂಗಾತಿಯೊಂದಿಗೆ ಮಾತನಾಡುವಾಗ ವಿನಯತೆ ಮತ್ತು ಮೃದು ಧೋರಣೆಯನ್ನು ಅಳವಡಿಸಿಕೊಳ್ಳಿ. ಸಿಹಿ ಮಾತುಗಳಿಂದ ಸಾಧಿಸಬಹುದಾದ ಕೆಲಸವನ್ನು ಕೋಪದಿಂದ ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ನಡವಳಿಕೆಯಲ್ಲಿ ಎಷ್ಟು ಮೃದುತ್ವ ಇರುತ್ತೋ ಅಷ್ಟು ವೇಗವಾಗಿ ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ. ಈ ಒಂದು ದುಷ್ಟ ಶಕ್ತಿಗಳ ತಡೆ ಮತ್ತು ನಕಾರಾತ್ಮಕತೆಯಿಂದ ಮುಕ್ತಿ. ನಿಮ್ಮ ಪ್ರಗತಿ, ಆರ್ಥಿಕ ಸೌಕರ್ಯ ಮತ್ತು ಸಮಾಜದಲ್ಲಿ ಹೆಚ್ಚುತ್ತಿರುವ ಗೌರವವನ್ನು ನೋಡಿ ನಿಮ್ಮ ಹತ್ತಿರದವರೇ ನಿಮ್ಮ ಮೇಲೆ ಈರ್ಷ್ಯೆ ಪಡುವ ಸಾಧ್ಯತೆ ಇದೆ. ನಿಮ್ಮ ಯಶಸ್ಸನ್ನು ಸಹಿಸಲಾಗದ ಕೆಲವು ನಕಾರಾತ್ಮಕ ವ್ಯಕ್ತಿಗಳು ನಿಮ್ಮ ಬೆನ್ನ ಹಿಂದೆ ಪಿತೂರಿ ನಡೆಸಬಹುದು.
ಇಂತಹ ಸಂದರ್ಭದಲ್ಲಿ ಯಾರ ಮೇಲೂ ದ್ವೇಷ ಸಾಧಿಸಲು ಹೋಗಬೇಡಿ. ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸದಿರುವುದೇ ಚಿಂತನೆ ನಿಮ್ಮನ್ನು ಎಲ್ಲ ದುಷ್ಟಶಕ್ತಿಗಳಿಂದ ಕಾಪಾಡುವ ಬ್ರಹ್ಮಾಸ್ತ್ರ. ನೀವು ಧರ್ಮದ ಹಾದಿಯಲ್ಲಿದ್ದರೆ ಸಾಕ್ಷಾತ್ ಶ್ರೀಹರಿಯೇ ನಿಮ್ಮನ್ನು ಕಾಯುತ್ತಾನೆ. ಆ 6 ದಿನಗಳ ಕಾಲ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಣ್ಣ ಮಟ್ಟದ ಮಾನಸಿಕ ಆಯಾಸ ಕಾಣಿಸಿಕೊಳ್ಳಬಹುದು. ಇದಕ್ಕಾಗಿ ಪ್ರತಿದಿನ ಬೆಳಗ್ಗೆ ಪ್ರಕೃತಿಯ ಮಡಿಲಿನಲ್ಲಿ ಸ್ವಲ್ಪ ಸಮಯ ಕಳೆಯುವುದು, ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನದ ಮೊರೆ ಹೋಗುವುದು ನಿಮ್ಮ ಇಮ್ಯೂನ್ ಈ ಸಿಸ್ಟಮನ್ನು ಮತ್ತಷ್ಟು ಬಲಪಡಿಸುತ್ತೆ. ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕರಾಗಿರಿ. ಅತಿ ವೇಗದ ಚಾಲನೆ ಮತ್ತು ಮೊಬೈಲ್ ಬಳಸುತ್ತಾ ವಾಹನ ಓಡಿಸುವುದರಿಂದ ದೂರವಿರಿ. ಮನೆಯಲ್ಲಿ ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಸೂಕ್ತ ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ನಿಮ್ಮ ಒಂದು ಸುರಕ್ಷತೆಗೆ ಒಳ್ಳೆಯದು. ಕುಂಭರಾಶಿಯವರ ಈ ಮಹಾಭಾಗ್ಯದ ಅವಧಿಯನ್ನು ಮತ್ತಷ್ಟು ಯಶಸ್ವಿಗೊಳಿಸಲು ಪ್ರತಿದಿನ ಬೆಳಗ್ಗೆ ಸ್ನಾನದ ನಂತರ ಶ್ರೀ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ. ಲಕ್ಷ್ಮೀದೇವಿಯ ಕೃಪೆಗಾಗಿ ಒಣ ದ್ರಾಕ್ಷಿ ಅಥವಾ ಈ ಒಂದು ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಅರ್ಪಿಸಿ ಅದನ್ನು ಮನೆಯಲ್ಲಿರುವ ಕನ್ಯೆಯರಿಗೆ ಹಂಚಿ. ಈ ಸಣ್ಣ ಪರಿಹಾರವು ನಿಮ್ಮ ಜೀವನದಲ್ಲಿ ಮಹತ್ತರವಾದ ಸಕಾರಾತ್ಮಕ ಬದಲಾವಣೆಯನ್ನು ತರಲಿದೆ. ನಿಮ್ಮ ಸಕಲ ಮನೋಕಾಮನೆಗಳು ಈಡೇರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅಂತಿಮ ಮಹಾ ತೀರ್ಪು ಮತ್ತು ಜೂನ್ ತಿಂಗಳ ದೈವಿಕ ಸಾರಾಂಶ. ಈ ಜೂನ್ ತಿಂಗಳ ಈ ಒಂದು ಕೊನೆಯ ದಿನಗಳಲ್ಲಿ ನಿಮಗೆ ಅದೃಷ್ಟದ ಮಹಾಯೋಗ ಕೂಡಿ ಬರಲಿದೆ ಕುಂಭರಾಶಿಯವರೇ. ಹಾಗಾಗಿ ನೀವು ಆದಷ್ಟು ಈ ಜೂನ್ ತಿಂಗಳ ಈ ಕೊನೆಯ ವಾರದಲ್ಲಿ ಈ ದಿನಗಳು 25, 26, 27, 28, 30ರವರೆಗಿನ ಈ ದಿನಗಳ ಕಾಲಾವಧಿ ನಿಮ್ಮ ಜೀವನದ ಒಂದು ಐತಿಹಾಸಿಕ ತಿರುವು ಎನ್ನಬಹುದು. ಇಷ್ಟು ದಿನ ನೀವು ಪಟ್ಟ ಕಷ್ಟಗಳಿಗೆಲ್ಲ ಸಾಕ್ಷಾತ್ ಜಗತ್ಪಾಲಕನಾದ ಶ್ರೀಮನ್ನಾರಾಯಣ ಮತ್ತು ಅಷ್ಟೈಶ್ವರ್ಯ ಪ್ರದಾಯಿನಿಯಾದ ಮಹಾಲಕ್ಷ್ಮೀ ದೇವಿಯು ಪೂರ್ಣ ವಿರಾಮ ಹಾಡಲಿದ್ದಾರೆ. ನಿಮ್ಮ ಆರ್ಥಿಕ ಸಮಸ್ಯೆಗಳು, ಕೌಟುಂಬಿಕ ಕಲಹಗಳು ಮತ್ತು ವೃತ್ತಿ ಜೀವನದಲ್ಲಿದ್ದ ಅಡೆತಡೆಗಳು ಮಂಜಿನಂತೆ ಕರಗುವ ಸಮಯವಿದು. ನಿಮ್ಮ ಸಕಾರಾತ್ಮಕ ಆಲೋಚನೆ ಮತ್ತು ಈ ಒಂದು ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮನ್ನು ಕೈ ಹಿಡಿದು ನಡೆಸಲಿವೆ. ನಿಮ್ಮ ಮನೆಗೆ ಬರಲಿರುವ ಸುವಾರ್ತೆಗಳು ಕೇವಲ ನಿಮ್ಮ ಸಂತೋಷವನ್ನು ಹೆಚ್ಚಿಸುವುದಿಲ್ಲ, ಬದಲಾಗಿ ನಿಮ್ಮ ಇಡೀ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಯೋಗ್ಯತೆಯನ್ನು ಹೆಚ್ಚಿಸುತ್ತೆ. ನೆರೆಹೊರೆಯವರು ಮತ್ತು ನಿಮ್ಮ ಶತ್ರುಗಳು ಸಹ ನಿಮ್ಮ ಯಶಸ್ಸನ್ನು ನೋಡಿ ಬೆರಗಾಗುವಂತಹ ಸುದಿನಗಳು ಇವಾಗಿವೆ. ನಿಮ್ಮ ಜೀವನದಲ್ಲಿ ಬರಲಿರುವ ಈ ಸುವರ್ಣಾವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಆದಷ್ಟು ಬಳಸಿಕೊಂಡು ಅಹಂಕಾರ ಮತ್ತು ಕೋಪಕ್ಕೆ ಆಸ್ಪದ ನೀಡದೆ ಎಲ್ಲರನ್ನ ಪ್ರೀತಿಯಿಂದ ಕಾಣುವುದೇ ನೀವು ಈ ಸಮಯದಲ್ಲಿ ಮಾಡಬೇಕಾದ ಅತ್ಯಂತ ಪ್ರಮುಖ ಕಾರ್ಯವಾಗಿದೆ. ಈ ಧನಾತ್ಮಕ ಚಿಂತನೆ ಯಾವುದೇ ಒಂದು ಕಾರಣಕ್ಕೂ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳಿಗೆ ಜಾಗ ನೀಡಬೇಡಿ. ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸಬೇಡಿ. ಪ್ರತಿದಿನ ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನದ ಮೊರೆ ಹೋಗಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿಟ್ಟುಕೊಳ್ಳಿ. ಮನೆಯಲ್ಲಿರುವ ಹಿರಿಯರ ಮತ್ತು ತಂದೆ ತಾಯಿಯ ಆಶೀರ್ವಾದವನ್ನು ಸದಾ ಪಡೆಯಿರಿ. ಅವರ ಸೇವೆ ಮಾಡುವುದರಿಂದ ನಿಮ್ಮ ಸಕಲ ದೋಷಗಳು ನಿವಾರಣೆಯಾಗುತ್ತೆ. ನಿಮ್ಮ ಮಾತುಗಳಲ್ಲಿ ಮೃದುತ್ವವಿರಲಿ. ಈ ಸಿಹಿ ಮಾತುಗಳಿಂದ ಕಠಿಣವಾದ ಕೆಲಸಗಳನ್ನು ಸಹ ಸುಲಭವಾಗಿ ಸಾಧಿಸಬಹುದು. ನಿಮ್ಮ ಇಡೀ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಮತ್ತು ಐಶ್ವರ್ಯ ಸದಾ ನೆಲೆಸುತ್ತೆ. ಆ ಭಗವಂತನಲ್ಲಿ ನೀವು ಆದಷ್ಟು ಈ ನಂಬಿಕೆಯನ್ನು ಇಡಿ. ಜೀವನ ಎಂಬುದು ಕೇವಲ ದಿನಗಳನ್ನು ಕಳೆಯುವುದಲ್ಲ, ಬದಲಾಗಿ ಪ್ರತಿಯೊಂದು ಕ್ಷಣವನ್ನು ಅರ್ಥಪೂರ್ಣವಾಗಿ ಬದುಕುವುದು. ಕಾಲದ ಓಟದಲ್ಲಿ ಸಿಲುಕಿ ಕೇವಲ ಉಸಿರಾಡುತ್ತಾ ದಿನ ತಳ್ಳುವುದಕ್ಕಿಂತ ಆಂತರಿಕ ಸಂತೋಷದಿಂದ ಇತರರಿಗೆ ಬೆಳಕಾಗುತ್ತಾ ಬದುಕುವುದೇ ಒಂದು ನಿಜವಾದ ಜೀವನ. ಈ ಅದ್ಭುತ ತತ್ವವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೀವು ಇಂದಿನ ದಿನದ ಈ ಗ್ರಹ ಗತಿಗಳತ್ತ ಸಾಗೋಣ. ಈ ದೈವಿಕ ದಿನದ ಕಾಲಗಣನೆಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಅತ್ಯಂತ ಪವಿತ್ರವಾದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ. ಈ ತಿಥಿಯು ರಾತ್ರಿಯ ತನಕ ಮುಂದುವರಿಯಲಿದ್ದು ತದನಂತರ ದ್ವಾದಶಿ ತಿಥಿಯು ಆರಂಭವಾಗಲಿದೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏಕಾದಶಿ ತಿಥಿಗೆ ಅತ್ಯುನ್ನತ ಮಹಾಸ್ಥಾನವಿದೆ. ಅದರಲ್ಲೂ ಹಿಂದಿನ ದಿನವು ನಿರ್ಜಲ ಏಕಾದಶಿಯ ಮಹಾಪುಣ್ಯ ಕಾಲವಾಗಿದೆ. ನೀರನ್ನು ಸಹ ಗ್ರಹಿಸದೆ ಆಚರಿಸುವ ಈ ಒಂದು ವ್ರತವು ಮನುಷ್ಯನ ಆಂತರಿಕ ಶಕ್ತಿಯನ್ನು ಮತ್ತು ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತೆ.
ನಿಮ್ಮೆಲ್ಲರಿಗೂ ನಿರ್ಜಲ ಏಕಾದಶಿಯ ಆರ್ಥಿಕ ಶುಭಾಶಯಗಳು. ಇಂದಿನ ನಕ್ಷತ್ರ ಸಂಚಾರವನ್ನು ನೋಡೋದಾದರೆ ಸ್ವಾತಿ ನಕ್ಷತ್ರದ ಪ್ರಭಾವವು ಸಂಜೆಯವರೆಗೆ ಇರಲಿದ್ದು, ತದನಂತರ ವಿಕ್ರಮಶಾಲಿಯಾದ ವಿಶಾಖ ನಕ್ಷತ್ರ ಪ್ರವೇಶಿಸಲಿದೆ. ಸ್ವಾತಿ ನಕ್ಷತ್ರವು ರಾಹು ಗ್ರಹದ ಅಧಿಪತ್ಯಕ್ಕೆ ಒಳಪಟ್ಟಿದ್ದರೂ ಇದು ತಕ್ಕ ಮಟ್ಟಿಗೆ ಚತುರತೆ ಮತ್ತು ವ್ಯವಹಾರ ಜ್ಞಾನವನ್ನು ನೀಡುವ ನಕ್ಷತ್ರವಾಗಿದೆ. ಇಂದಿನ ದಿನದ ಚಂದ್ರನ ಸಂಚಾರವು ಅತ್ಯಂತ ಪ್ರಮುಖವಾದದ್ದು. ಈ ಮನಃಕಾರಕನಾದ ಚಂದ್ರನು ಇಂದು ತುಲಾ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ತುಲಾ ರಾಶಿಯು ಸಮತೋಲನ ಮತ್ತು ನ್ಯಾಯದ ಸಂಕೇತವಾಗಿದೆ. ಹಾಗಾಗಿ ಇಂದು ಪ್ರತಿಯೊಬ್ಬರ ನಿರ್ಧಾರಗಳಲ್ಲೂ ಒಂದು ರೀತಿಯ ತಾರ್ಕಿಕತೆ ಮತ್ತು ನ್ಯಾಯಬದ್ಧತೆ ಇರಲಿದೆ. ಇದೇ ಸಮಯದಲ್ಲಿ ಜಗತ್ತಿಗೆ ಬೆಳಕನ್ನು ನೀಡುವ ಪ್ರತ್ಯಕ್ಷ ದೈವವಾದ ಸೂರ್ಯದೇವನು ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿ ಇರಲಿದ್ದಾನೆ. ನೋಡಿದ್ರಲ್ಲ, ಈ ಕುಂಭರಾಶಿಯವರು ಏನೆಲ್ಲ ಅದೃಷ್ಟಗಳು, ಏನೆಲ್ಲ ಅದೃಷ್ಟ ಬರೋದಕ್ಕಿಂತ ಮೊದಲು ಏನೆಲ್ಲ ಪರಿಹಾರಗಳು ಮಾಡ್ಕೋಬೇಕು ಅನ್ನೋದು. ಆದಷ್ಟು ನೀವು ಯಾವಾಗಲೂ ದೇವಾಲಯಕ್ಕೆ ಹೋಗಿ ಈ ಎಳ್ಳು ಬತ್ತಿಗಳನ್ನು ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ. ನಂತರ ನೀವು ಈ ಶನಿದೇವನಿಗೆ ಈ ಎಳ್ಳಿನ ದೀಪವನ್ನು ತಗೊಂಡೋಗಿ ಮತ್ತು ಈ ಒಂದು ಸಾಸಿವೆ ಎಣ್ಣೆಯಿಂದ ನೀವು ದೀಪವನ್ನು ಹಚ್ಚಬಹುದು. ಮತ್ತು ಇದಾದ ನಂತರ ನೀವು ಆದಷ್ಟು ಈ ಪ್ರಾಣಿ ಪಕ್ಷಿಗಳಿಗೆ, ಬಡಬಗರಿಗೆ ನೀವು ನಿಮ್ಮ ಕೈಲಾಗಿದ್ದ ಸಹಾಯವನ್ನು ಮಾಡಿ. ನಿಮಗೆ ಸಾಡೆ ಸಾತಿ ಶನಿ, ಅಷ್ಟಮ ಶನಿ ಎಲ್ಲವೂ ಕೂಡ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ತುಂಬಾ ಶುಭ ಫಲಗಳು ಉಂಟಾಗುತ್ತೆ. ಓಂ ಶನೇಶ್ವರಾಯ ನಮಃ ಅನ್ನೋ ಈ ಮಂತ್ರವನ್ನು ನೀವು ಆದಷ್ಟು ಪಠಿಸಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.